ಅಲ್ಲಿಂದ ದುರುಗಿಟ್ಟಿ ಮರೆತು ಹೀಗೆ ನೋಡಿತು. ನೋಡಿ ಹೀಗೆ ಒಂದು ಎರಡು ಹೆಜ್ಜೆ ಮುಂದೆ ಹೋಗಿ ಕೇಳಿದ, ಏನು ಬಂದದ್ದು? ಅದಕ್ಕೆ ಅವ ತೆಗ್ದ ಬಾಯಿಗೆ ಹೇಳಿದ, ಏನು ನಮ್ಮನ್ನು ನೋಡುವುದಕ್ಕೆ ನೀವು ಬರ್ತೀರಿ, ನಿಮ್ಮನ್ನು ನೋಡುವುದಕ್ಕೆ ನಾವು ಬರ್ತೀವಿ. ಅಷ್ಟೊತ್ತಾಗುವಾಗ ನಮ್ಮವರು ಹೇಳಿದ್ರು, ಬದಿಯಲ್ಲಿದ್ದವರು ಏನ್ ಹೇಳಿದ್ರು? ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗುವುದಕ್ಕೆ ಮನಸ್ಸುಂಟು, ದಾರಿ ಮಾಡಿಕೊಡ್ಬೇಕು ಅಂತ. ದಾರಿ ತೋರಿಸ್ಲಿಲ್ವಾ? ಹೇಳಿದ್ರು. ಹೌದಾ ಕೇಳುವಾಗ ಹೀಗೆ ಹೌದು ಹೇಳಿದ. ನಿಮ್ಮ ಗಂಟೆ ಹೇಳಿದ್ರು, ದಾರಿ ದಾರಿ ದಾರಿ. ಹೋದ್ರಾ? ಇಲ್ಲ, ಹೋಗ್ಲಿಲ್ಲ. ಅದಕ್ಕೆ ಅವ ಹೇಳಿದ, ಆ ದಾರಿ ಅಲ್ಲ, ಅಂತರಂಗದಿಂದ ಭಾವನೆಗೆ ಬೆಂಕಿ ಅಂತರಂಗದಿಂದ ಬಾಹಿರಂಗ. ಸ್ವರ್ಗದಿಂದ ನೀನು ಬಹಿರ್ಮುಖನಾಗಿ ಹೋಗಬೇಕು, ಸ್ವರ್ಗವನ್ನು ದೇವತೆಗಳಿಗೆ ಬಿಟ್ಟು ಕೊಡಬೇಕು. ನನ್ನವರು ಕೊಡುವವರಲ್ಲ. ಅಷ್ಟು ಹೇಳುವಾಗ ನಿಮ್ಮ ಗಂಡನಿಗೆ ಸಿಟ್ಟು ನೆತ್ತಿಗೇರಿದೆ. ನಿಂತಿದ್ರ ಹೇಗೆ ಅವನ ಕಾಲಿಟ್ರು? ಯಾರಿಗೆ ಬೈಯುವುದೇ ಅಲ್ಲ, ಅವನಿಗೆ ಹೀಗೆ ಮಾಡಿದ್ದ ತಡ ಅವ ಅಲ್ಲಿಂದ ರಗ 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 ಅಂದ್ರೆ ಒಂದು ನಿಮ್ಮ ಗಂಡನ ಮುಖಕ್ಕೆ ನನ್ನವನಿಗೆ ಅದೆಲ್ಲ ಕೊಟ್ಟನ ಅವನು. ಆವಾಗ ನನ್ನವರು ಸುಮ್ಮನೆ ಬಿಡ್ಲಿಕ್ಕಿಲ್ಲಪ್ಪ. ಬಿಡ್ಲಿಲ್ಲ. ಬಿಡುವುದೇ ಇಲ್ಲ. ಬಿಟ್ರೆ ಏಸಿಗೆ ಅವರನ್ನ ಬಿಟ್ರೆ ಏಸಿಗೆ ಯಾಕೆ? ಯಾಕೋ ನನ್ನವರು ಶಕ್ತಿಗಾರರು. ಶಕ್ತಿಗಾರ ನಿನ್ನ ಅಪ್ಪ ಶಕ್ತಿಗಾರರು. ಅವರು ನಿಂತಿದ್ರ ಮತ್ತೆ ಕೂಡ ಕೋಪ ನೆತ್ತಿಗೇರಿದ್ರು. ಕೈಯನ್ನು ಹೀಗೆ ಎತ್ತಿದ್ರು. ಎತ್ತುವಾಗ ಇವ ಮತ್ತೆ 4 ಹೆಜ್ಜೆ ಹಿಂದೆ ಹೋದ. ಹೋಗಿ ರಗ 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 ಅಂದ್ರೆ ಎಡಕಾಲು ತೆಗೆದು ನಿಮ್ಮ ಗಂಡನ ಎದೆಗೆ. ಅಯ್ಯೋ ದೇವಾ, ಅಲ್ಲಿ ಏನಾಯ್ತು? ಅವರ ಕಾಲು ಎದೆಯಲ್ಲಿ ಇರುವ ಅವನದ್ದು. ಅದಕ್ಕೆ ಅವರು ಹಾಗ ಅವರಿಗೆ ಗಂಡನಿಗೆ ನೋವು ತಡೆಯಲಿಕ್ಕೆ ಆಗಲಿಲ್ಲ. ಪಾಪ. ಅಯ್ಯೋ, ಹಿರಿಯ ಕೈ ಎತ್ತಿದ್ದಾರೆ. ಅವರು ಹಾಗೆಲ್ಲ ಹೇಳಲಿಕ್ಕಿಲ್ಲ. ನೋವಮ್ಮ, ಎದೆ ನೋವು ಅಂತ ಬೊಬ್ಬೆ ಹಾಕಿದ್ರು. ನೀನು ಪಕ್ಕದಲ್ಲಿರ್ಲಿಲ್ಲ. ಎದ್ದೆ, ಪಕ್ಕದಲ್ಲಿದ್ದೆ. ನಾನು ಹೇಳಿ ಎದೆ ನೋವು ಅಂತ ಹೀಗೆ ಬೊಬ್ಬೆ ಹಾಕಿದ್ರೆ ಆಗುದಿಲ್ಲ, ಮತ್ತೆ ಎಕ್ಸರೆ ತೆಗೀರಿ. ಯಕ್ಷನಲ್ಲಿ ಹೇಳ್ಬೇಕಾದದ್ದು ಹೇಗೆ? ಯಕ್ಷನೇ ತೆಗಿ ಅಂತ ಹೇಳ್ಬೇಕು. ಯಕ್ಷನೇ ತೆಗಿ ಅಂತ ಹೇಳಿದ್ರೆ ಅದು ಏಕವಚನ ಆಗುದಿಲ್ವ ತಾಯಿ? ಅವನಿಗೆ ನನ್ನನ್ನು ಏಕವಚನದಲ್ಲಿ ಇವೊಬ್ಬ ಕರೆದ ಅಂತ ಹೇಳಿ ಬಿಸಿಯಾಗಿ ಅಲ್ಲಿಂದ ಕಾಲು ತೆಗೆದು ನನ್ನ ತೆಗೆಟ್ರೆ ಅದಕ್ಕೆ ಅವನಿಗೊಂದು ಮರ್ಯಾದೆ ಕೊಟ್ಟದ್ದು. ಯಕ್ಷನೇ